ನಮಸ್ಕಾರ. ಅಮ್ಮನ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ನಾನ್ ವೆಜ್ಜಲ್ಲಿ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಸಾರನ್ನ ತೋರಿಸ್ತೀನಿ. ನಾನ್ ವೆಜ್ ಅಂದರೆ ಚಿಕನ್ ಜೊತೆ ಗೆಡ್ಡೆಕೋಸು ಎಳೆಯದಾಗಿರಬೇಕು, ನುಗ್ಗೆಕಾಯಿ ಹಾಕಿ, ಸಬ್ಸಿಗೆ ಸೊಪ್ಪು ಹಾಕಿ ಚಿಕನ್ ಸಾಂಬಾರು ತರಕಾರಿ ಹಾಕಿ ಮಾಡೋ ಸಾಂಬಾರು ನೋಡಿದ್ದೀರಾ? ನೋಡಿಲ್ಲ ಅನಿಸುತ್ತೆ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಮಾಡೋರು. ನಮ್ಮ ಮನೇಲಿ ಎಲ್ಲರಿಗೂ ಇದು ತುಂಬ ಇಷ್ಟ. ನಮ್ಮಮ್ಮನ ನೆನೆಸ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಅಮ್ಮ ಮಾಡ್ತಾ ಇದ್ದಿದ್ದು ಅಡುಗೆ ನಾನು ನಿಮ್ಗೆ ತೋರಿಸ್ತೀನಿ. ಅದ್ರ ಜೊತೆ ಒಂದು ಸೂಪರ್ ಆಗಿರೋ ಮೆಣಸಿನ ಸಾರು ತೋರಿಸ್ತೀನಿ. ಚಳಿಗೂ ಅದಕ್ಕೂ ಈ ಸಾಂಬಾರು ಆ ಮೆಣಸಿನ ಸಾರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಮುದ್ದೆಗೆ ಸಾಂಬಾರು, ಅನ್ನಕ್ಕೆ ಮೆಣಸಿನ ಸಾರು ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವು ತಿಳಿಸಿ. ಬೇಕಾಗಿರೋ ಪದಾರ್ಥ ತೋರಿಸ್ತೀನಿ ಬನ್ನಿ. ನೋಡಿ, ಎಣ್ಣೆ, ಅರಿಶಿನ ಪುಡಿ, ಚಿಕನ್ ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ. ನೋಡಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, 3 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಪಿಂಚ್ ಶುಂಠಿ, ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಅರ್ಧ ಚಿಕ್ಕ ಬಟ್ಲು ಹಸಿಕಾಯಿ, ಕೊತ್ತಂಬರಿ ಸೊಪ್ಪು, 1 ಟಮಾಟೆ ಹಣ್ಣು, 20 ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ. ನಿಮಗೆ ಹೇಗೆ ಬೇಕೋ ಹಾಗೆ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಚಕ್ಕೆ, ಲವಂಗ, ಒಂದು 10ರಿಂದ 12 ಮೆಣಸು ಕಾಳು ತೊಗೊಂಡಿದ್ದೀನಿ, ಮತ್ತು 1-2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಚಿಕನ್ ತೊಗೊಂಡಿದ್ದೀನಿ. ಕಡಿಮೆ ಚಿಕನ್ ಇದ್ರೂ ಈ ತರಕಾರಿ ಬಳಸಿ ಮಾಡ್ಬೋದು. ಎಳೆಯದಾಗಿರೋ ನುಗ್ಗೆಕಾಯಿ 2 ತೊಗೊಂಡಿದ್ದೀನಿ, 1 ಗೆಡ್ಡೆಕೋಸು ಇಲ್ಲ 2 ಗೆಡ್ಡೆಕೋಸು ಹಾಕೋಬೋದು. ಸಬ್ಸಿಗೆ ಸೊಪ್ಪು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಬರೀ ಎಲೆ ಮಾತ್ರ ತೊಗೋಬೇಕು. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಕಡೆ ಚಿಕನ್ ಒಗ್ಗರಣೆಗೆ ಹಾಕಬೇಕು, ಹಾಗಾಗಿ 1-2-3 ಸ್ಪೂನ್ ಎಣ್ಣೆ ಹಾಕೋಣ. ನೋಡಿ, ಈರುಳ್ಳಿನೂ ಕೊತ್ತಂಬರಿ ಸೊಪ್ಪು ಎಣ್ಣೆ ಬಿಸಿಯಾಗಿದೆ ಅಲ್ವಾ, ಅದಕ್ಕೆ ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬಿಸಿಯಾಗಿರೋದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೆ. 1 ಈರುಳ್ಳಿ, 1-2-3 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ. ಅದು 1 ಇಂಚು ಶುಂಠಿ, ನೋಡಿ ಹೇಳಿದ್ನಲ್ಲ, ಚಕ್ಕೆ 4 ಪೀಸು, ಮೆಣಸು 10ರಿಂದ 12 ಕಾಳು, ಜಾಸ್ತಿ ಹಾಕ್ಕೋಬೇಡಿ. ಇದು ಅವರೆಕಾಯಿ ಸೀಸನ್ ಇದ್ದರೆ ಅವರೆಕಾಯಿನೂ ಹಾಕ್ಕೋಬೋದು, ಹಿನ್ಬೇಳೆ ಹಾಕ್ಕೋಬೋದು ಈ ಸಾಂಬಾರಿಗೆ. ಮಟನಲ್ಲೂ ಇದನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಹಳೆ ಅಡುಗೆ, ಆದರೆ ಒಂದು ಸಲ ಮಾಡಿ ನೋಡಿಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರೋದು. ತುಂಬ ಕುಟುಂಬ ಇದ್ದಾಗ ಹಿಂದೆ ಎಲ್ಲ ಬರೀ ಮಟನ್ನು, ಈ ಬಾಯ್ಲರು, ಇದು ಕೋಳಿಗಳು, ನಾಟಿ ಕೋಳಿ ಎಲ್ಲ ಇರ್ತಾ ಇಲ್ವಲ್ಲ, ಆ ಟೈಮಲ್ಲಿ ಮಟನ್ ತಂದರೆ ನಮ್ಮ ತಾಯಿಯವರು ಇದು ಮಾಡೋರು. ಜನ ಜಾಸ್ತಿ, ಅಂಥದ್ದು ಕಷ್ಟ. ಹಾಗಾಗಿ ಇದನ್ನು ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ, ಅಲ್ಲಿ ಫ್ರೈ ಆಗಿದ್ದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 kg ಚಿಕನ್ ಇದೆ. ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದೆ, ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಚಿಕನ್ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದನ್ನು ಮೇಲೆ ಕೆಳಗಡೆ ಮಾಡಿ. ಚಿಕನಲ್ಲಿ ನೀರಿನ ಅಂಶ ಬಿಟ್ಕೊಳ್ಳೋ ತನಕ ಕ್ಲೀನಾಗಿ ಮುಚ್ಚಿಡಿ, ಅದು ಉಪ್ಪಿಡಿಲಿ. ನೋಡಿ, ಇದು ಒಂದು ಒಳ್ಳೆ ಫ್ರೈ ಕೊಡೋಣ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ,
2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಅಕಸ್ಮಾತ್ ಧನಿಯಾ ಇಲ್ಲ ಅಂದ ಪಕ್ಷದಲ್ಲಿ ಧನಿಯಾ ಪುಡಿ ಬಳಸ್ಕೋಬೋದು. ಧನಿಯಾ ಹಾಕಿದ್ರೆ ಸೂಪರಾಗಿರುತ್ತೆ, ಫ್ರೆಶ್ ಇರೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗುತ್ತೆ. ಹಾಗಾಗಿ ನಾನು ಧನಿಯಾನೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾಯಿದೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ನಾನೊಂದು 20-22 ಮೆಣಸಿನ್ಕಾಯಿ, ಒಂದು 10-12 ಕಾಳು ಮೆಣಸು ಹಾಕಿದ್ದೀನಿ. ಇದೆಲ್ಲ ಫ್ರೈ ಆಗಲಿ. ಕೆಲವು ಮನೆಗಳಲ್ಲಿ ಒಂದು ಟೈಮಿಗೆ ತಂದಿರ್ತಾರೆ, ಚಿಕನ್ ಸಾಕಾಗಲ್ಲ. ಇದು ಕಡಿಮೆ ಚಿಕನ್ನು ಮಟನ್ನು ತಂದಾಗಲೂ ತರಕಾರಿ ಬಳಸಿ ಸಾಂಬಾರು ಮಾಡ್ಕೋಬೋದು. ಎಷ್ಟೇ ಜನ ಇದ್ದರೂ ಹಂಚಿ ಆ ಟೇಸ್ಟು ಸೂಪರು. ಕಡಿಮೆ ಅನ್ನೋದಕ್ಕಿಂತ ಟೇಸ್ಟು ಸೂಪರಾಗಿರುತ್ತೆ. ಹಾಗಾಗಿ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ತಾಯಿಯವ್ರು ತುಂಬ ಚೆನ್ನಾಗಿ ಮಾಡೋರು ಈ ಸಾಂಬಾರನ್ನ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಿರಿಲ್ಲ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ನಮ್ಮ ತಂದೆಯವ್ರಿಗಂತೂ ಚಿಕ್ಕ ವಯಸ್ಸಲ್ಲಿ ಅವರೆಕಾಯಿ ಸೀಸನ್ ಬಂತು ಅಂದರೆ ಉಂಡೆ ಕಾಳು ಹಾಕೋರು, ಹಿಟ್ಟಿನಬೇಳೆ ಹಾಕೋರು, ಈ ಥರ ತರಕಾರಿ ಹಾಕಿ ಸಾಂಬಾರು ಮಾಡಿಸೋರು. ದೋಸೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಸಿಕಾಯಿ ಅರ್ಧ ಬಾಟ್ಲು ಹಾಕಿದ್ನಲ್ಲ, ಅದು ಇದ್ರ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಿಕನ್ಗೂ ಹಾಕಿದ್ದೀನಿ, ಹಾಗಾಗಿ ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಇದು ತಣ್ಣಗಾದಮೇಲೆ ಇದು ರುಬ್ಕೊಳ್ಳೋಣ. ರುಬ್ಕೊಂಡು ಫೈನಲಿ ಕೊತ್ತಂಬರಿ ಸೊಪ್ಪು, 1 ಟಮಾಟೆ ಹಣ್ಣು ಹಾಕ್ಕೊಂಡು ರುಬ್ಬಬೇಕು. ತೋರಿಸ್ತೀನಿ ನಾನು. ಸಬ್ಸಿಗೆ ಸೊಪ್ಪು ಹಸಿ ವಾಸನೆ ಇಷ್ಟ ಬೀಳೋರು ಮಸಾಲೆ ಎಲ್ಲ ಹಾಕಿ ಆದಮೇಲೆ ಸಬ್ಸಿಗೆ ಸೊಪ್ಪು ಹಾಕಬೇಕು. ಕೆಲವರು ಇಷ್ಟ ಬೀಳದೇ ಇರೋರಾದರೆ ಫಸ್ಟೇ ಒಗ್ಗರಣೆಗೆ ಹಾಕ್ಕೊಳ್ಳಿ. ಇಷ್ಟ ಬೀಳೋರಾದರೆ ಫೈನಲ್ ಸಾರು ಕುದಿಬೇಕಾದ್ರೆ ಹಾಕ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಿರೋದು ಮಸಾಲೆ ನುಣ್ಣಗಾಗಿದೆ. ಈಗ ಈ ಕೊತ್ತಂಬರಿ ಸೊಪ್ಪು, 1 ಟಮಾಟೆ ಹಣ್ಣು, ಇದನ್ನು ರುಬ್ಕೋಬೇಕು. ನೋಡಿ, ಇಲ್ಲಿ ಒಗ್ಗರಣೆಗೆ ಚಿಕನ್ ಹಾಕಿದ್ದೆ ಅಲ್ವಾ, ಚಿಕನ್ ಬೇಯ್ತಾ ಇದೆ. ನೋಡಿ, ಚಿಕನಲ್ಲಿರೋ ನೀರೆಲ್ಲ ಇದಾಗಿದೆ. ಇದನ್ನು ಮೇಲೆ ಕೆಳಗಡೆ ಮಾಡೋಣ 1-2 ಸಲ. ನನ್ನ ಮೊಮ್ಮಕ್ಕಳಿರೋದ್ರಿಂದ ನಾನು 1 ಲೋಟ ಸೂಪ್ ತಗೊಳ್ತೀನಿ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಯಾಕಂದರೆ ಚಿಕನ್ ಚೆನ್ನಾಗಿ ಉಪ್ಪಿಡಬೇಕು, ಬೇಯಬೇಕು. ಅದಕ್ಕೆ ನಾನು ನೋಡಿ 1-2 ಲೋಟ ಆಗುತ್ತೆ ಈ ನೀರು ಹಾಕಿದ್ದೀನಿ. ಉಪ್ಪು, ಅರಿಶಿನ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಇದು ಮಾಡಿದ್ದೀನಿ. ಅದು ಚಿಕನ್ 3/4 ಭಾಗ ಬೇಯೋವರೆಗೂ ಈ ಥರ ನೀರು ಹಾಕಿ ಮುಚ್ಚಿಡೋಣ. ಮುಚ್ಚಿಡ್ತಾ ಇದ್ದೀನಿ. ನೋಡಿದ್ರಲ್ಲ, ನೀರು, ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ. ಘಮ ಇಡಿಸೋರು ಫೈನಲಾಗಿ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಒಗ್ಗರಣೆಗೆ ಸಬ್ಸಿಗೆ ಸೊಪ್ಪು ಹಾಕ್ಬೋದು. ನೋಡಿ, ಬೆಂದಿದೆಯಾ ನೋಡ್ಕೋಬೇಕು. ನೋಡಿ, ಬೆಂದಿದೆ. ಅದಕ್ಕೆ 4 ಸೌಟಷ್ಟು ನಾನು ಮಕ್ಕಳಿಗೆ ಸೂಪ್ ತೆಕ್ಕೊಳ್ತಾ ಇದ್ದೀನಿ. ಇದು ಮಕ್ಕಳು, ನನ್ನ ಮೊಮ್ಮಕ್ಕಳು ತುಂಬ ಇಷ್ಟವಾಗಿ ತಿಂತಾರೆ, ಖಾರ ತಿನ್ನಲ್ವಲ್ಲ. ಹಾಗಾಗಿ 4 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಬೆಂದಿರೋ ಚಿಕನ್ಗೆ ತೊಳೆದಿಟ್ಕೊಂಡಿರೋದು ಎಳೆಯದಾಗಿರಬೇಕು. ಗೆಡ್ಡೆಕೋಸು ತುಂಬ ಎಳೆದಿದ್ದಷ್ಟು ಒಳ್ಳೆಯದು. ಎಳೆಯದಾಗಿರೋ ಗೆಡ್ಡೆಕೋಸು, ನೋಡಿ, ನುಗ್ಗೆಕಾಯಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಯಾಕಂದರೆ ಅದಕ್ಕೂ ಉಪ್ಪು ಹಿಡಿಬೇಕಲ್ವ. ಹಾಗಾಗಿ ಐದು ನಿಮಿಷ ಮುಚ್ಚಿಡೋಣ. ನೋಡಿ,
ತಟ್ಟೆ ತೆಗೆದು ಹೋಳು ಬೆಂದಿದೆಯಾ, ನುಗ್ಗೆಕಾಯಿ ಗೆಡ್ಡೆಕೋಸು ಬೆಂದಿದೆಯಾ ಅಂತ. ಚಿಕನ್ನ ಮುಕ್ಕಾಲು ಭಾಗ ಬೆಂದಿದ್ದಕ್ಕೆ ಹಾಕಿದ್ದೀನಿ. ಈಗ ಗೆಡ್ಡೆಕೋಸು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಎಳೆದೇ ಇರೋದ್ರಿಂದ ನೋಡಿ ಚೆನ್ನಾಗಿ ಬೆಂದೋಗಿರುತ್ತೆ. ಇವಾಗ ಮಸಾಲೆ ಹಾಕ್ಕೊಂಡ್ಬಿಡ್ಬೇಕು. ಉಪ್ಪು ಹಿಡ್ದಿರುತ್ತಲ್ವ, ಆಗ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ಸಬ್ಸಿಗೆ ಸೊಪ್ಪು ಹೇಳಿದ್ದೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಂತ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ರುಬ್ಬಿದ ಮಸಾಲೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ, ಅಂದರೆ ನೀವು ಎಷ್ಟು ಮಸಾಲೆ ಹಾಕಿರ್ತೀರ ನೋಡ್ಕೋಬೇಕು. ಸಾರು ಬೆಳೆಸ್ಕೊಳ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಆಗಿ ಗ್ಯಾಸ್ ಹೊಡೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ನಿಮ್ಗೆ ಎಷ್ಟು ಸಾರು ಬೇಕೋ ಅಷ್ಟಕ್ಕೆ ಹುಣಸೆಹಣ್ಣು, ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ. ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರ ತೊಗೊಂಡಿದ್ದೀನಿ. ನಾವು 5-6 ಜನ ಇರೋದ್ರಿಂದ, ಮಕ್ಕಳಿರೋದ್ರಿಂದ ರಸಮ್ಮು ಚಳಿಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮುಂದೆನೇ ಮಾಡ್ತೀನಿ. ತುಂಬ ಹುಳಿ ಜಾಸ್ತಿನೂ ಇರಬಾರ್ದು, ಹುಳಿ ಕಡಿಮೆನೂ ಇರಬಾರ್ದು. ಆಪಲ್ ಟೊಮಾಟೊ ಇದ್ರೂ ಪರವಾಗಿಲ್ಲ, ಇಲ್ಲ ನಾಟಿ ಟೊಮಾಟೊ ಇದ್ದರೆ ಒಂದು, ಆಪಲ್ ಟೊಮಾಟೊ ಆದರೆ 2 ಹಾಕ್ಕೋಬೋದು. ನಾಟಿ ಅಂದರೆ ಒಂದೇ ಸಾಕು, ಯಾಕಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗುತ್ತೆ. ನೋಡಿ ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ನೆನಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಡಿಮೆ ಇದ್ದರೆ ಆಮೇಲೆ ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಕೈಯಲ್ಲಿ ಈ ಥರ ಕಿವುಚ್ಕೋಬೇಕು. ಹುಣಸೆಹಣ್ಣ ಒಂದು 5 ನಿಮಿಷ ನೆನೀತಾ ಇದ್ದಂಗೆ, ಇಲ್ಲ ಬಿಸಿನೀರಲ್ಲಿ ನೆನೆಯಕ್ಕಿಟ್ರೂ ಪರವಾಗಿಲ್ಲ, ಒಂದು 5 ನಿಮಿಷ ಮೊದಲೇ ನೆನೆಯಕ್ಕಿಟ್ರೆ ನಿಂದೋಗುತ್ತೆ. ಬಿಸಿನೀರು ಏನು ಬೇಕಾಗಲ್ಲ. ನೋಡಿ ಈ ಥರ ಚೆನ್ನಾಗಿ ಕಿವುಚ್ಕೊಂಡು ಗೊಜ್ಜಿದ ಇದೆಲ್ಲ ತಿರುಳೆಲ್ಲ ತೆಕ್ಕೊಂಬಿಡ್ಬೇಕು. ಹುಣಸೆಹಣ್ಣು ತಿರುಳೆಲ್ಲ ತೆಗೆದುಬಿಟ್ಟು ಕೈಯಲ್ಲೇ ಬೇರೆ ಪಾತ್ರೆಗೆ ಸೋಸ್ಕೊಂಡು, ಆಮೇಲೆ ಒಂದು ಟೊಮಾಟೊ ಹಣ್ಣು ತೊಗೊಂಡಿದ್ದೀನಲ್ಲ ಅದನ್ನು ಕಿವುಚ್ಕೋಬೇಕು. ಇದು ಮಿಕ್ಸಿಗೆ ಹಾಕ್ಬೋದು ಈಸಿ ಅಂತ, ಅದೇ ಕೈಯಲ್ಲಿ ಕಿವುಚ್ ಮಾಡಿದ್ರೆ ತುಂಬ ರಸ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಇದಿರಲ್ಲ. ಜೀರಿಗೆ ಮೆಣಸು ಪುಡಿ ಮನೆಯಲ್ಲಿ ರೆಡಿ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಆವಾಗಲೇ ಕುಟ್ಟಿ ಆವಾಗಲೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನನ್ನ ಪುಡಿ ರೆಡಿ ಇದೆ, ಹಾಗಾಗಿ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಮನೆಯಲ್ಲಿ ಫೇಮಸ್ ಮೆಣಸಿನ ಸಾರು. ಇವತ್ತಿಂದ ಅಲ್ಲ, ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಇದು ನಾನ್ ವೆಜ್ ಮಾಡಿದರೆ, ಆಮೇಲೆ ಚಳಿಗಾಲಕ್ಕೆ ಮಕ್ಕಳಿಗೆ ಕೋಲ್ಡ್ ಆಗಿದ್ದರೆ, ಜ್ವರ ಗಿರ ಇದ್ದರೆ ಈ ರಸ ಮಾಡಿ ಊಟ ಮಾಡಿದ್ರೆ ಜ್ವರ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಕೋಲ್ಡು ಕಡಿಮೆ ಆಗುತ್ತೆ. ನೋಡಿ ಈ ಥರ ಕ್ಲೀನಾಗಿ ಕಿವುಚ್ಕೊಂಡು ರಸ ಎಲ್ಲ ಇದಾದಮೇಲೆ ತೋರಿಸ್ತೀನಿ. ಚೆನ್ನಾಗಿ ಕಿವುಚ್ಕೋಬೇಕು. 2 ನಿಮಿಷ ಆದಮೇಲೆ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಕಿವುಚ್ಕೊಂಡಿರೋ ಹುಳಿ, ಉಪ್ಪು, ಅರಿಶಿನ ಪುಡಿ ಇದನ್ನು ಸ್ವಲ್ಪ ಕೆಳಗಡೆ ಹುಣಸೆಹಣ್ಣಲ್ಲಿ ಇದಿರುತ್ತೆ, ಕಸ ಇರುತ್ತೆ, ಹಾಗಾಗಿ ಈ ಥರ ಕೈಯಲ್ಲೇ ಇದು ಮಾಡಿಕೊಂಡ್ರು ಆಯಿತು. ಲಾಸ್ಟಲ್ಲಿರೋದನ್ನು ಇನ್ನೊಂಚೂರು ಕಿವುಚಿ ಹಾಕ್ಕೊಳ್ಳೋಣ. ನೋಡೋದಲ್ಲ ಕ್ಲೀನಾಗಿ ಈ ಥರ ಹುಣಸೆ ಹುಳಿದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇದೇ ನೀರಿಗೆ ಒಂದು ತೊಳೆದಿಟ್ಕೊಂಡಿರೋ ಟೊಮಾಟೊ ಹಣ್ಣು ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಳ್ತೀನಿ, ತೋರಿಸ್ತೀನಿ. ನೋಡಿ ಒಂದು ಟೊಮಾಟೊ ಹಣ್ಣು, ಅದನ್ನು ಚೆನ್ನಾಗಿ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿ ಇಸ್ಕಿದ್ರೆ ಸೂಪರಾಗಿರುತ್ತೆ. ಮಿಕ್ಸಿಗೆ ಹಾಕ್ಬಿಟ್ರೆ ರಸ ಅಷ್ಟು ಟೇಸ್ಟ್ ಬರೋಲ್ಲ, ಕೈಯಲ್ಲಿ ಕಿವುಚೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರಸಮ್ಮು. ಈ ಥರ ಹಸಿ ಟೊಮಾಟೊ ಹಣ್ಣಿದು ಒಂದು ಸಾಕಾಗಲ್ಲ ಅಂದರೆ 2 ಹಾಕ್ಕೊಳ್ಳಿ, ಹುಳಿ ಚೆನ್ನಾಗಿಲ್ಲ ಅಂದರೆ. ಹುಣಸೆಹಣ್ಣು ಮಾತ್ರ ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ, ನಾಲ್ಗೆಗೆ ಹದವಾಗಿರೋಂಗೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ.
ಕಿವುಚ್ಕೋಬೇಕು. ಚೆನ್ನಾಗಿ ಕೈಯಲ್ಲೇ ಕಿವುಚಿದ್ರೆ ಸ್ಮ್ಯಾಶ್ ಆಗುತ್ತೆ. ಚೆನ್ನಾಗಿ ಕಿವುಚಿ ನೀರು ಹಾಕಿ ಇದೇ ಥರ ಕಿವುಚಿದ್ದೀನಿ. ಇದನ್ನು ಸಿಪ್ಪೆ ತುಂಬ ಜಾಸ್ತಿ ಇದ್ದರೆ ತೆಗಿಬೋದು, ಇಲ್ಲ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿದರೆ ತೆಗಿಯೋ ನೆಸೆಸಿಟಿ ಏನಿಲ್ಲ. ಕುದ್ರೆ ಬೆಂದೋಗುತ್ತೆ. ಆದರೂ ಬೇಡ, ಮಕ್ಕಳು ತಿನ್ನಲ್ಲ ಅಂದರೆ ತೆಗೆದುಬಿಡಿ. ನೋಡಿ ಈ ಥರ ತೆಕ್ಕೊಂಬಿಟ್ರೆ ಟೊಮಾಟೊ ಕಿವುಚಿದ ನೀರು, ಹುಣಸೆ ಹುಳಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ನೋಡಿ ಇಷ್ಟ ಆಗಿದೆ. ಇದಕ್ಕಿವಾಗ ನಾವು ಎಷ್ಟು ಬೇಕೋ ಅಷ್ಟು ಸಾರು ಬೆಳೆಸ್ಕೊಳ್ಳೋಣ. ಬೆಳೆಸ್ಕೊಂಡಿದ್ದಕ್ಕೆ ನೋಡಿ ಜೀರಿಗೆ ನೀವು ಪುಡಿ ಇಲ್ಲ ಅಂದರೆ 1 ಸ್ಪೂನಷ್ಟು ಜೀರಿಗೆನ ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆ ಮುಂದೆನೇ ಹಾಕಬೇಕು, ರಸಮ್ ಅಲ್ವಾ, ಹಾಗಾಗಿ ಜೀರಿಗೆ ಸ್ವಲ್ಪ ಮುಂದೆ. ಮೆಣಸು ಸ್ವಲ್ಪ ಕಡಿಮೆ, ಅಂದರೆ ಕಾಲ್ಗಿಂತ ಕಡಿಮೆ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೋಡಿ ಕರಿಬೇವು ಸೊಪ್ಪು ಸ್ವಲ್ಪ ಜಿಟ್ಟಿ ಇದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೂ ಮೊದಲು ಒಂದು 4-5 ಎಸ್ಲು ಬೆಳ್ಳುಳ್ಳಿ ನೋಡಿ ಸಿಪ್ಪೆ ಸಮೇತ ಜಜ್ಜಿಟ್ಕೋಬೇಕು. ಇಟ್ಕೊಳ್ತೀನಿ. 1-2 ಮೆಣಸಿನ್ಕಾಯಿ, 2-3 ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 1-3 ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಇದು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಮುಂದೆನೇ ಇರುತ್ತೆ, ಹಾಗಾಗಿ ನಾನು ಕಡಿಮೆ ಹಾಕ್ಕೊಳ್ತಾಯಿದ್ದೀನಿ. ತೋರಿಸ್ತೀನಿ ಒಗ್ಗರಣೆ ಹಾಕಿ. 1 ಚಿಟಿಕೆಯಷ್ಟು ಸುಮ್ಮನೆ ಸಕ್ಕರೆ, ಯಾಕಂದರೆ ಗುಡ್ ಸಾರು ಅಂತ ಮಾಡಲ್ಲ, ಹಾಗೆ 1/4 ಟೀ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕ್ಬಿಟ್ಟು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಟ್ಟಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಏನು ಬೇಡ, 2 ಸ್ಪೂನಷ್ಟು ಹಾಕ್ಕೊಂಡು ಸಾಕು. ಅದಕ್ಕೆ ಎಣ್ಣೆ ಬಿಸಿ ಆಗಬೇಕು. ಎಗ್ರಿದಕ್ಕೆ ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ ನೋಡಿ, 1-5-6 ಎಸ್ಲು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಂಪಾಗಬೇಕು. ಬೆಳ್ಳುಳ್ಳಿ ಕೆಂಪಾದರೆ ರಸಮ್ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಕೆಂಪಾಗಲಿ. ಕೆಂಪಾಗಿದ್ದಕ್ಕೆ ತೋರಿಸಿದ್ನಲ್ಲ, 4 ಕರಿಬೇವು, 1-2 ಒಣಮೆಣಸಿನ್ಕಾಯಿ, ಚಳಿಗಾಲಕ್ಕೆ ಮಳೆಗಾಲಕ್ಕೆ ಸೂಪರಾಗಿರುತ್ತೆ. ಕೋಲ್ಡ್ ಆಗಿದೆ. ನೋಡಲ್ಲ ಕೆಂಪಾಗಿರೋ ಒಗ್ಗರಣೆನ ಈಗ ರಸಮ್ದು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಈ ಒಗ್ಗರಣೆ ತೆಗೆದು ಈ ಹಸಿಯಾಗಿ ಹುಣಸೆ ಹಣ್ಣು, ಟೊಮಾಟೊ ಹಣ್ಣು, ಜೀರಿಗೆ ಮೆಣಸು ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಒಗ್ಗರಣೆನ ಬೆಳೆಸ್ಬಿಡೋಣ. ಇದು ಕುದಿ ಇನ್ನೇನು ಇದು ಬರ್ತಾ ಇದ್ದಾಗಲೇ ಆಫ್ ಮಾಡಬೇಕು, ಕುದಿಸ್ಬಾರ್ದು. ರಸಮ್ಮ ಇದು ಮೆಣಸಿನ ಸಾರು, ಹಾಗಾಗಿ ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು. ಗುರುಕ್ ಬರ್ತಾ ಇದ್ದಂಗೆ ಆಫ್ ಮಾಡಬೇಕು. ತೋರಿಸ್ತೀನಿ ನೋಡಿ. ನಾನು ರಸಮ್ ಮಾಡೋಷ್ಟರಲ್ಲಿ ಸಾಂಬಾರು ರೆಡಿ ಇದೆ. ಚಿಕನ್ನು, ಗೆಡ್ಡೆಕೋಸು, ನುಗ್ಗೆಕಾಯಿ ಹಾಕಿ ಸಾಂಬಾರು ಸೂಪರಾಗಿರುತ್ತೆ. ಅವರೆಕಾಯಿ ಸೀಸನ್ ಅಂದರೆ ಅವರೆಕಾಯಿ ಉಂಡೆಕಾಳು ಹಾಕ್ಬೋದು, ಇದ್ಕಿನ ಬೇಳೆನೂ ಹಾಕ್ಬೋದು, ಸಖತ್ತಾಗಿರುತ್ತೆ. ನಿಮ್ಮನೇಲೂ ನೀವು ಟ್ರೈ ಮಾಡಿ. ಕುದಿ ಬರೋಕ್ಕೆ ಮೊದಲು ಈ ಥರ ಬುರುಕು ಬಂದಾಗಲೇ ಆಫ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ಥರ ಬುರುಕು ಬರ್ತಾ ಇದ್ದಂಗೆ, ಕುದಿಬಾರ್ದು ರಸಮ್ಮು. ನೋಡಿ ಈ ಥರ ಮೇಲೆ ಎಲ್ಲ ಮಸಾಲೆ ಎಲ್ಲ ಮೇಲೆ ಬಂದಿದೆ, ಟೊಮಾಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಮೇಲೆ ಬಂದಿದೆಯಲ್ಲ. ಈಗ ಆಫ್ ಮಾಡ್ಕೊಂಬಿಡೋಣ. ನೋಡಿ ಆಫ್ ಮಾಡಿಕೊಂಡು ತಿರುಗಿಸಿದ್ರೆ ಸೂಪರಾಗಿರೋ ರಸಮ್ಮು. ಈ ಚಳಿಗೂ ಮಳೆಗೂ ಸಖತ್ತಾಗಿರುತ್ತೆ ಇದು. ನೋಡಿ
ಸೂಪರ್ ಆಗಿರುತ್ತೆ. ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ. ನೋಡಿದ್ರಾ ಚಿಕನ್ನು, ಗೆಡ್ಡೆಕೋಸು, ನುಗ್ಗೆಕಾಯಿ ಹಾಕಿ ಚಿಕನ್ ಸಾಂಬಾರು, ಅದ್ರ ಜೊತೆ ಒಂದು ರಸಮ್, ಮೆಣಸಿನ ಸಾರು ಫೇಮಸ್ಸು ನಮ್ಮ ಮನೆಯಲ್ಲಿ. ನಮ್ಮ ತಾಯಿಯವರು ತುಂಬ ಚೆನ್ನಾಗಿ ಮಾಡೋರು. ನಮ್ಮ ಫ್ಯಾಮಿಲಿಲಂತೂ ಎಲ್ಲರಿಗೂ ಇದು ತುಂಬ ಇಷ್ಟ. ನಾನ್ ವೆಜ್ ಮಾಡಿದ್ರೆ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ತಾಯಿದು ಹಳೆ ಅಡುಗೆ ಇದು. ಟೇಸ್ಟ್ ಮಾತ್ರ ಸೂಪರ್. ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.